ಪೀಣ್ಯ ಫ್ಲೈಓವರ್ ಬಂದ್ ಆಗಿರೋದ್ರಿಂದ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಂಡು ಸವಾರರು ಪರದಾಡ್ತಾ ಇದ್ದಾರೆ. ಕೆಲವರಿಗೆ ಮಾಹಿತಿ ಇತ್ತು, ಕೆಲವರಿಗೆ ಇವತ್ತು ಪೀಣ್ಯ ಫ್ಲೈಓವರ್ ಕ್ಲೋಸ್ ಆಗಿರುತ್ತೆ ಅನ್ನೋ ಮಾಹಿತಿನೇ ಇರಲಿಲ್ಲ. ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಂಡಂತಹ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡು ಈ ಬಿಸಿಲಲ್ಲಿ ಸುಸ್ತು ಗಂಟೆಗಟ್ಟಲೆ ಆಗಿದೆ ರಸ್ತೆಯಲ್ಲಿ ನಿಂತು. ಇನ್ನೂ ಕೂಡ ಈ ಟ್ರಾಫಿಕ್ ನಿಂದ ಆಚೆ ಬರೋದಕ್ಕಾಗ್ತಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಾಹನ ಸವಾರರು. ಕಿಲೋಮೀಟರ್ ಗಟ್ಟಲೆ 7 ಕಿಲೋಮೀಟರ್ 8 ಕಿಲೋಮೀಟರ್ ತನಕ ಟ್ರಾಫಿಕ್ ಜಾಮ್ ಆಗಿದೆ. ಒಂದೊಂದು ಸಿಗ್ನಲ್ ಪಾಸ್ ಮಾಡಬೇಕು ಅಂದ್ರೂ ಅರ್ಧ ಗಂಟೆ ಕಾಯ್ಬೇಕು. ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡು ಒಂದು ಕಡೆ ವಾಹನ ಸವಾರರು ಸುಸ್ತಾಗಿದ್ದಾರೆ, ಕೆಲವೊಂದು ಕಡೆ ಆಂಬ್ಯುಲೆನ್ಸ್ಗಳು ಈ ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಂಡಿದೆ. ಬದಲಿ ಮಾರ್ಗವನ್ನ ಬಳಸಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವ ರಸ್ತೆಗಿಳಿದ್ರೂ ಕೂಡ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಸವಾರರು ಅಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ಇದು. ಈ ರೋಡಲ್ಲಿ ಬರ್ತಾರೆ, ಅದು ನಾವೇನೋ ಕೆಲಸ ಇತ್ತು, ಯಾವುದು ದಾಸನಪುರ ಹೋಗಿ ಈ ಕಡೆ ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ಈ ತರದ ಜಾಮ್ ಇರುತ್ತೆ ಅಂತ ಗೊತ್ತಿತ್ತಾ ನಿಮ್ಗೆ? ಇಲ್ಲ ಮೇಡಮ್, ಗೊತ್ತಿರಲಿಲ್ಲ. ಫ್ಲೈಓವರ್ ಬಂದಾಗಿರೋ ವಿಚಾರ ಗೊತ್ತಿತ್ತಾ ಸರ್ ನಿಮ್ಗೆ? ಎಷ್ಟು ಲೇಟ್ ಆಗ್ತಾ ಇದೆ ನಿಮ್ಗೆ? ಗೊತ್ತಾಗ್ತಿಲ್ಲ ಮೇಡಮ್. ಈಗ ಆಕ್ಚುಲಿ ಈಗ ನಾವು ಆಲ್ರೆಡಿ ಇದು ಗೌರ್ಮೆಂಟಪಳ್ಳಿ ಬಿಟ್ಟು ಮುಂದೆ ಹೋಗ್ಬೇಕಾಯ್ತು ಮೇಡಮ್. ಈಗ ಆ ಜಾಪಕ್ಕೆ ಸಾರಿ ಇದು ಯಾವ್ದು ನಮ್ಮ ಫ್ಲೈಓವರು ಕ್ಲೋಸ್ ಮಾಡೋದು ನಮ್ಗೆ ಐಡಿಯಾ ಇರಲಿಲ್ಲ. 10:30 ಆಫೀಸ್ ಆಗಿರಬೇಕಿತ್ತು, ಇನ್ನೂ ಇಲ್ಲ ಇದೆ. ಮೋರ್ ದನ್ 1 ಅವರ್ ಆಗ್ಬೋದು, ಟ್ರಾಫಿಕ್ ಜಾಸ್ತಿ. ಎಸ್, ಇದು ಟ್ರಾಫಿಕ್ ಜಾಮ್ ನ ಕಿರಿಕಿರಿ ಹೇಗಿದೆ ಅನ್ನೋದರ ದೃಶ್ಯ ಇದು. ಒಂದ್ ಕಡೆ ಸವಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಸರಿಯಾದ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಮೊದಲೇ ಕರೆಕ್ಟ್ ಆದ ಇನ್ಫಾರ್ಮೇಶನ್ ಅನ್ನ ಕೊಡಬೇಕಾಗಿತ್ತು, ನಾವ್ ಈ ರಸ್ತೆಗೆ ಇಳಿತಾ ಇರಲಿಲ್ಲ ಅಂತ. ಯಾಕಂದ್ರೆ ಗಂಟೆಗಟ್ಲೆ ಆಗಿದೆ ಆ ರಸ್ತೆಯಲ್ಲಿ ನಿಂತು ಒದ್ದಾಡ್ತಾ ಇದ್ದಾರೆ ಸವಾರರು. ಒಂದ್ ಕಡೆ ಟ್ರಾಫಿಕ್ ಜಾಮ್ ಆಗಿದೆ, ಮತ್ತೊಂದು ಕಡೆ ಬಿಸಿಲು, ಮತ್ತೊಂದು ಕಡೆ ಟೈಮಿಗೆ ಸರಿಯಾಗಿ ಹೋಗ್ಬೇಕಾದ ಜಾಗವನ್ನ ತಲುಪೋದಕ್ಕೆ ಆಗ್ತಾ ಇಲ್ಲ ಅಂತ. ಇನ್ನೊಂದು ಕಡೆ ಅಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡಿದೆ. ಬಹಳಷ್ಟು ಕಡೆ ಇದು ಆಗಿದೆ. ನಾಗಸಂದ್ರ, ಪೀಣ್ಯ, ಜಾಲಹಳ್ಳಿ ಕ್ರಾಸ್ ಎಲ್ಲ ಭಾಗದಲ್ಲೂ ಕೂಡ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ಸಾಕಷ್ಟು ಪರದಾಡಿದ್ದಾರೆ ಜನ. ಆಂಬ್ಯುಲೆನ್ಸ್ಗೆ ದಾರಿ ಬಿಟ್ಕೊಡ್ಬೇಕು ಅನ್ನೋ ಮನಸ್ಸಿದ್ರು ಅಲ್ಲಿ 1 ಇಂಚ್ ಸರಿಯೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ ಕೂಡ ಎದುರಾಯಿತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಲ್ಲದರ ಗ್ರೌಂಡ್ ರಿಪೋರ್ಟ್ ಅನ್ನ ನೀವು ನೋಡ್ತಾ ಇದ್ದೀರಿ. ಎಸ್, ಜೊತೆಗೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿದ್ದು ಅಂದ್ರೆ ಶ್ವೇತಾ, ಈ ಬೋರ್ಡ್ಗಳನ್ನ ಹಾಕುವಾಗ ಕೇವಲ ಫ್ಲೈಓವರ್ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಇಲ್ಲಿಂದ ಫ್ಲೈಓವರ್ ಬಂದ್ ಅಂತ ಹಾಕೋದಷ್ಟೇ ಅಲ್ಲ, ಅಲ್ಲಿಗೆ ಕನೆಕ್ಟ್ ಆಗುವಂತಹ ರೋಡ್ಗಳಲ್ಲೆಲ್ಲ ಮುಂಚಿತವಾಗಿ ಅಲ್ಲೆಲ್ಲ ಒಂದು ಬೋರ್ಡ್ಗಳಿದ್ದಲ್ಲಿ ಮುಂದೆ ಹೋದ್ರೆ ಫ್ಲೈಓವರ್ ಬಂದಿದೆ ಎನ್ನುವಂತಹ ಎಚ್ಚರಿಕೆಯ ಫಲಕಗಳಿದ್ರೆ ಬಹುಶಃ ಅದು ಜನರಿಗೆ ಬೇಗ ತಲುಪುತ್ತೆ. ಆಗ ಅವರು ಆ ರಸ್ತೆಯನ್ನ ಅವಾಯ್ಡ್ ಮಾಡುವ ಹಾಗಿದ್ರೆ ಮಾಡೋದಕ್ಕೆ ಮುಂದಾಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.